ನಿರೀಕ್ಷೆಯಂತೆ ವಿರೋಧ ಪಕ್ಷಗಳು ಇದನ್ನ ಬೋಗಸ್ ಬಜೆಟ್ ಅಂತ ಹೇಳ್ತಿದ್ದಾರೆ, ಸುಳ್ಳು ರಾಮಯ್ಯ ಅಂತಿದ್ದಾರೆ, ಏನಿಲ್ಲ ಬಜೆಟ್ನಲ್ಲಿ ಏನಿಲ್ಲ ಅಂತಿದ್ದಾರೆ. ಆದರೆ 3 ಗಂಟೆ 15 ನಿಮಿಷಗಳ ಕಾಲ 15ನೇ ಬಜೆಟ್ ಮಂಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿಎಂ ಆಗಿ 8ನೇ ಬಜೆಟ್ ಇದು. ಹಾಗಾದ್ರೆ ಈ ಬಾರಿಯ ಬಜೆಟ್ನಲ್ಲಿ ಯಾವ ವಲಯಗಳಿಗೆ ಏನ್ ಸಿಕ್ಕಿದೆ, ಯಾವ ಜಿಲ್ಲೆಗಳಿಗೆ ಏನ್ ಸಿಕ್ಕಿದೆ, ನೀರಾವರಿ ಯೋಜನೆಗೇನಿದೆ, ಕೃಷಿಗೇನಿದೆ, ಮಹಿಳೆಯರಿಗೇನಿದೆ, ಎಲ್ಲವನ್ನ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ನಮ್ಮೊಂದಿಗೆ ಅತಿಥಿಗಳಿದ್ದಾರೆ. ಹಿರಿಯ ಪತ್ರಕರ್ತರಾದ ರವೀಂದ್ರ ರೇಷ್ಮೆ ಅವರಿದ್ದಾರೆ, ಆರ್ಥಿಕ ತಜ್ಞರಾದಂತಹ ವಿಶ್ವನಾಥ್ ಭಟ್ ಅವರಿದ್ದಾರೆ, ಹಾಗೆ ಆರ್ಥಿಕ ತಜ್ಞರಾದಂತಹ ಗೌರೀಶ್ ಕುಮಾರ್ ಕಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. 3 ಜನಕ್ಕೆ ಸ್ವಾಗತ ಕಾರ್ಯಕ್ರಮಕ್ಕೆ. ಮೊದಲಿಗೆ ರವೀಂದ್ರ ರೇಷ್ಮೆ ಅವರೇ, 15ನೇ ದಾಖಲೆಯ ಬಜೆಟ್ ಸಿದ್ದರಾಮಯ್ಯ ಅವರದ್ದು. ಏನು ಅನ್ನಿಸ್ತು ಬಜೆಟ್ ನೋಡಿ? 3 ಗಂಟೆ 15 ನಿಮಿಷ ಮಂಡಿಸಿದ್ದಾರೆ. ನಿರೀಕ್ಷೆ ಅಂತ 5 ಗ್ಯಾರಂಟಿ ಯೋಜನೆಗಳ ಸುಭದ್ರ ಬುನಾದಿಯ ಮೇಲೆ ನಿರ್ಮಿಸಲಾದ ಬಜೆಟ್ ಇದು. ಇದರ ವಿಶೇಷತೆ ಏನಂತಂದರೆ, ಈ ಸಾರಿ ಅವರ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ತಯಾರಿಸಿದ ನೀಲನಕ್ಷೆಯ ಮೇಲೆ ಸಿದ್ದರಾಮಯ್ಯನವರು ತಮ್ಮ ದಾಖಲೆ ಬಜೆಟ್ 16ನೇ ಬಜೆಟನ್ನು ರೂಪಿಸಿದ್ದಾರೆ ಅಂತ ಸರ್ಕಾರದಿಂದ ಕೆಲವು ಮಾಹಿತಿ ಬಂತು. ಅದರಿಂದಾಗಿ ಅನೇಕ ಹೈಟೆಕ್ ಪರಿಭಾಷೆಯನ್ನು ಕೂಡ ಅಲ್ಲಲ್ಲೇ ನೋಡ್ತಾ ಇದ್ದಾವೆ. ಆಮೇಲೆ ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಯಾವುದೇ ರಾಜ್ಯ ಸರ್ಕಾರವೂ ಕೂಡ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 34,000 ಕೋಟಿಯಷ್ಟು ಬಜೆಟ್ ಕೊಟ್ಟಿರಲ್ಲ ಯಾವತ್ತು. ಅಷ್ಟೊಂದು ದೊಡ್ಡ ಪ್ರಮಾಣ ಗಾತ್ರದ ಒಂದು ಅನುದಾನವನ್ನು ಕೊಟ್ಟಿದ್ದಾರಲ್ಲ, ಅದೇ ದಾಖಲೆ ಅಂತ ಹೇಳ್ಬೋದು. ತನ್ಮೂಲಕ 5 ಕೋಟಿ ಮತದಾರರನ್ನು ಭದ್ರಪಡಿಸ್ಕೊಂಡ್ಬಿಟ್ಟಿದ್ದಾರೆ. ಅವರು ಅನ್ನಭಾಗ್ಯದ ಫಲಾನುಭವಿಗಳು ಲೆಕ್ಕ ಕೊಡ್ತಾರೆ, ಗೃಹಜ್ಯೋತಿ ಯೋಜನೆ ಲೆಕ್ಕ ಕೊಡ್ತಾರೆ. ಅದೆಲ್ಲ ನೋಡಿದಾಗ 5 ಕೋಟಿ ಮತದಾರರನ್ನ ಈ ಥರ ಬುಕ್ ಮಾಡಿದ ಮೇಲೆ ನರೇಂದ್ರ ಮೋದಿಯವ್ರ ಪಕ್ಷ ಯಾವ ರೀತಿ ಇದನ್ನು ಕೌಂಟರ್ ಮಾಡುತ್ತೆ, ರಾಜ್ಯ ಜನತೆ ಕುತೂಹಲ. ಅದೇನೇ ಇರಲಿ, 27,354 ಕೋಟಿ ರಾಜಸ್ವ ಕೊರತೆ, 82,981 ಕೋಟಿ ವಿತ್ತೀಯ ಕೊರತೆ ಇಟ್ಕೊಂಡು ಕೂಡ ಗ್ಯಾರಂಟಿ ಯೋಜನೆಗಳನ್ನ ಖಂಡಿತವಾಗಿ ಮುಂದುವರಿಸ್ತೇವೆ, ಉಳಿದಂತೆ ಎಲ್ಲ ಅಭಿವೃದ್ಧಿ ವೆಚ್ಚಕ್ಕೂ ನಾವು ಮಾಡ್ತೇವೆ ಅಂತ ಹೇಳ್ಬಿಟ್ಟಿದ್ದಾರೆ. ನಾನಾ ಥರದ ಆಲ್ ಥಿಂಗ್ಸ್ ಟು ಆಲ್ ಪೀಪಲ್ ಅನ್ನೋ ಥರ ಎಲ್ಲ ವರ್ಗಗಳು ಕೂಡ ಸಮಾಧಾನಪಡಿಸುವಂಥ ಒಂದಿದೆ. ವಿಶೇಷವಾಗಿ ಅಲ್ಪಸಂಖ್ಯಾತ ಉದ್ಯಮದಾರರಿಗೆ 10 ಕೋಟಿ ರೂಪಾಯಿವರೆಗೂ ಸಾಲ ಕೊಡ್ತೇವೆ, 6% ಬಡ್ಡಿನಲ್ಲಿ ಅಂತ ಹೇಳ್ತಾರೆ. ಆಮೇಲೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಕೂಡ ಮತ್ತೆ ಹೆಚ್ಚುವರಿ ಸಹಾಯ ಕೊಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಯಥಾ ಪ್ರಕಾರ ಜಾತಿವಾರು, ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಬಸವಣ್ಣವರ ತತ್ವವನ್ನು ಬಹಳ ಜೋರಾಗೇ ಇದರಲ್ಲಿ ಪ್ರಚಾರ ಕೊಟ್ಟಿದ್ದಾರೆ. ಯಾಕಂದ್ರೆ BJP ವೋಟ್ ಬ್ಯಾಂಕನ್ನು ಈ ಸಾರಿ ಅದನ್ನು ಖಾತ್ರಿಪಡಿಸ್ಕೋಬೇಕಲ್ವಾ, ಅವರ ಖಾತ್ರಿ ವೋಟ್ ಬ್ಯಾಂಕ್. ಹಾಗಾಗಿ ಬಸವಣ್ಣವ್ರ ವಿಚಾರದಲ್ಲಿ ಸಾಕಷ್ಟು 2 ಪುಟ ಅದ್ರ ಬಸವಣ್ಣವ್ರಿಗೆ ಸಂಬಂಧ ವೈಭವೀಕರಣಕ್ಕೆ ಮೀಸಲಾಗಿಟ್ಟಿದ್ದಾರೆ. ಆದರೆ ಭಾಳ ಅಪಾಯಕಾರಿಯಾದ ಘೋಷಣೆ ಯಾವುದಂದ್ರೆ, ಯಥಾ ಪ್ರಕಾರ ಈ ವರ್ಷದಿಂದ ನಾವು ರಾಜ್ಯ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸ್ತೇವೆ ಅಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಿರಸ್ಕರಿಸೋದಕ್ಕೆ ಒಂದು ಅಧಿಕೃತ ಮುದ್ರೆ ಎನ್ನುತ್ತಿದ್ದಾರೆ. ಇದು ಭಾಳ ಅಪಾಯಕಾರಿಯಾದ ಬೆಳವಣಿಗೆ. ಪ್ರತಿಪಕ್ಷಗಳು ಕೂಡ ರಾಷ್ಟ್ರೀಯ ಶಿಕ್ಷಣ ನೀತಿ ತಿರಸ್ಕಾರದ ಬಗ್ಗೆ ಕೂಗೆ ಎತ್ತಾ ಇಲ್ಲ. ನಾವು ಪ್ರತಿಪಕ್ಷಗಳ ನಾಯಕರಿಂದ ಇನ್ನೂ ಹೆಚ್ಚಿನ ಪ್ರಬುದ್ಧ ಪ್ರತಿಕ್ರಿಯೆ ನಿರೀಕ್ಷಿಸ್ತಾ ಇದ್ವಿ. ಈ ಥರ ಪ್ಲೆಕಾರ್ಡ್ಗಳನ್ನ ಇಟ್ಕೊಂಡ್ಬಿಟ್ಟು ಘೋಷಣೆ ಕೂಗ್ಕೊಂಡು ಹೋಗೋದು ಪ್ರತಿಕ್ರಿಯೆ ಅಲ್ಲ. ಅದರಲ್ಲಿ ಸ್ವಲ್ಪ ಆದರೂ ವಿಚಾರ ಅಭಿಪ್ರಾಯಗಳ ಪ್ರಕಟಣೆ ಇರಬೇಕಾಗಿತ್ತು. ಅವ್ರು ಇನ್ನೂ ಪುಸ್ತಕ ಓದ್ಕೊಳ್ಳೋದೇ ಪ್ಲೆಕಾರ್ಡ್ಗಳನ್ನ ತಯಾರಿಸ್ಬಿಟ್ಟಿದ್ರು ಅಂತ ಕಾಣುತ್ತೆ. ಯಾಕೆ ಅಂದರೆ ರಾಜ್ಯದಲ್ಲಿ ಒಂದು ರಾಜಕೀಯ ಕಲ್ಚರ್ ಕೂಡ ಬಿಂಬಿತವಾಗ್ತಾ ಇದೆ. ಯಾವ ಮಟ್ಟಿಗೆ ಬಾಲಿಶತನಕ್ಕೆ ಇಳಿದ್ಬಿಟ್ಟಿದೆ ಅಂತ ಪ್ರತಿಪಕ್ಷಗಳ ಪ್ರತಿಕ್ರಿಯೆ ಇನ್ನೂ ಹೆಚ್ಚು ಪ್ರಬುದ್ಧವಾಗಿರ್ಬೋದಾಗಿತ್ತು ಅಂತ ಅನಿಸುತ್ತೆ. ಆದರೆ ಇಷ್ಟೆಲ್ಲ ಗ್ಯಾರಂಟಿ ಕೊಟ್ಟರು ಸಿದ್ದರಾಮಯ್ಯನವರು, ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ ಕೊಡ್ತಾನೆ ಅನ್ನೋ ಗ್ಯಾರಂಟಿ ಎಲ್ಲೂ ಹೇಳಿಲ್ಲ. ಉಳಿದ ವ್ಯವಸ್ಥೆಗಳು ಯಥಾ ಪ್ರಕಾರ ಇದ್ದೇ ಇರುತ್ತೆ. ಅಬ್ಕಾರಿ ಇಲಾಖೆ, ರೆವಿನ್ಯೂ ಇಲಾಖೆ, ಕಂದಾಯ ಇಲಾಖೆ ಇತ್ಯಾದಿಗಳಲ್ಲಿ ಅಥವಾ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಏನಾದರೂ ಶುದ್ಧೀಕರಣದ ಪ್ರಕ್ರಿಯೆ ಶುರು ಮಾಡ್ತಾ ಇರ್ತೀರಿ ಅಂಥದ್ದು ಯಾವುದೂ ಇಲ್ಲ. ಯಾಕೆ ಆಡಳಿತ ಸುಧಾರಣಾ ವಿಭಾಗಕ್ಕೆ ಸಂಬಂಧಪಟ್ಟಂಥ ಕೆಲವು ಘೋಷಣೆಗಳಿದೆ, ಅವೆಲ್ಲ ತುಂಬ ಯಾಂತ್ರಿಕವಾದ ಘೋಷಣೆಗಳು, ತಾಂತ್ರಿಕವಾದ ಪರಿಭಾಷೆಯನ್ನು ಬಳಸಿಬಿಟ್ಟು ಜನರನ್ನು ನಂಬಿಸೋ ಪ್ರಯತ್ನ ಇದರಲ್ಲಿ ಕಾಣ್ತಾ ಇದೆ. ಆದರೂ ಕೂಡ ಸಿದ್ದರಾಮಯ್ಯನವ್ರ ಮಹತ್ವಾಕಾಂಕ್ಷೆಯನ್ನು ನಾವು ಮೆಚ್ಚಬೇಕು. ಜೊತೆಗೆ ಅವರ ಸ್ಟ್ಯಾಮಿನಾ, ಫಿಸಿಕಲ್ ಸ್ಟ್ಯಾಮಿನಾ 3 ಗಂಟೆ ಕಾಲ ನಿರರ್ಗಳವಾಗಿ, ಆಮೇಲೆ ಅವರು ಹಿಂದಿನ ಮುಖ್ಯಮಂತ್ರಿಗಳು ಹೋಲಿಸಿ ಹೆಚ್ಚು ಯಡಿಯೂರಪ್ಪನವ್ರು ಹೊರತುಪಡಿಸಿದ್ರೆ ಸಿದ್ದರಾಮಯ್ಯನವರು ಒಬ್ಬರೇ ಕನ್ನಡವನ್ನು ಭಾಳ ಸುರಳಿತವಾಗಿ ಸ್ಪಷ್ಟವಾಗಿ ಓದೋದು. ಅಷ್ಟರ ಮಟ್ಟಿಗೆ ಅವ್ರಿಗೆ ಅಭಿನಂದಿಸಬೇಕು. ವಿಶ್ವನಾಥ್ ಭಟ್ರೆ, ನಿರೀಕ್ಷೆಯನ್ನ ತಲುಪಿದಾರ ಸಿದ್ದರಾಮಯ್ಯ ಅವರು? 2024ರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಬೇಕು. ನನಗನ್ಸಿರೋದಿಷ್ಟೇ, ಇಲ್ಲಿ ಅನೌನ್ಸ್ ಮಾಡಿದಾರಲ್ಲ, ಈ ಅಂಕೆ ಸಂಖ್ಯೆ ಕೊಟ್ಟಿದ್ದಾರಲ್ಲ, ಇದೆಲ್ಲವುದನ್ನು ಪ್ರತಿಯೊಂದನ್ನು ಐ ಡೌಟ್ ಇಟ್ಸ್ ಇಂಟೆಗ್ರಿಟಿ. ಕಾರಣ ಇಷ್ಟೇ, 52,000 ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗೆ ಅಂತ ಹೇಳ್ತಿದ್ದಾರಲ್ಲ, ಕನಿಷ್ಠ ಅಂದರೆ ಟ್ರಸ್ಟ್ ಮೀ, ಕನಿಷ್ಠ ಅಂತ ಹೇಳಿದ್ರೆ 75,000 ಕೋಟಿ ರೂಪಾಯಿ ಬೇಕು. ನಿಮಗೆ ಛತ್ತೀಸ್ಗಢ ಅಂತ 10 ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ 8 ಲಕ್ಷ ಯುವ ನಿರುದ್ಯೋಗಿಗಳು ಅಂತಿದೆ. ಕರ್ನಾಟಕದಲ್ಲಿ 28 ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿ. ಕನಿಷ್ಠ ಅಂದರೆ ಅಷ್ಟಾದರೂ ಇರಬೇಕಲ್ವ. ಇವರೊಂದು 25,000 ಜನಗಳಿಗೆ ಕೊಡೋದಾದರೆ ಇಲ್ಲಿಂದಲೇ ಶುರುವಾಗತ್ತೆ. ಎರಡನೇದಾಗಿ
ಇವರು ಹೇಳಿರುವಂಥದ್ದು ಬಂಡವಾಳ ಹೂಡಿಕೆ 57,000 ಕೋಟಿ ಅಂತಾರಲ್ಲ. ಇದು ಯಾತಕ್ಕೆ ಹೇಳ್ತಿದ್ದೀನಿ ಅಂದರೆ, ಯಾವುದೇ ಯೋಜನೆ ಅನುಷ್ಠಾನಗೊಳಿಸಬೇಕಾದ್ರೆ ಸಂಪನ್ಮೂಲದ ಕ್ರೋಢೀಕರಣ ಉಂಟಲ್ಲ, ಅದೇ ಪ್ರೈಮರಿ. ಇದಕ್ಕೆ 3 ಭಾಗ ಇದೆ. ಮೊದಲನೇದಾಗಿ ಎಷ್ಟು ತೆರಿಗೆ ಸಂಗ್ರಹಣೆ ಮಾಡ್ತೀರಾ. ತೆರಿಗೆ ಸಂಗ್ರಹಣೆ ಅಂತ ಹೇಳಿದಾಗ ನಾವು ಆಪ್ಟಿಮಮ್ ರೀಚ್ ಆಗಿದ್ದೀವಿ ಮೇಡಮ್. ಆಪ್ಟಿಮಮ್ ಯಾವ ಎಕ್ಸ್ಟೆಂಟು ಅಂದರೆ, ಲಾಸ್ಟ್ ಟೈಮು ನಾವು ಘೋಷಣೆ ಮಾಡಿದ್ದು ಇವರು ಸಿದ್ದರಾಮಯ್ಯನವರು 1,70,000, ನಾ ರೌಂಡ್ ಫಿಗರ್ ಹೇಳ್ತೀನಿ, ನಿಮಗೆ ತಲೆಬಿಸಿ ಆಗೋದು ಬೇಡ, 1,75,000 ಕೋಟಿ ಅಂತ ಸಂಗ್ರಹಣೆ ಆಗಿದ್ದು ಎಷ್ಟು ಗೊತ್ತಾ? 1,61,000 ಕೋಟಿ, 14,200 ಕೋಟಿ ಕಡಿಮೆ. ಅಂದರೆ 14% ಜಾಸ್ತಿ ಆಗುತ್ತೆ ಅಂಥೇಳಿ ಸಂಗ್ರಹಣೆ ಆಗಿರೋದು 4% ಅಂದರೆ ಇದು 14 ಬಜೆಟ್ ಅಂದರೆ 14 ಬಜೆಟ್ ಮಂಡನೆ ಮಾಡಿದ ಸಿದ್ದರಾಮಯ್ಯನವ್ರಿಗೆ ಗೊತ್ತಿರಲಿಲ್ವಾ? ಗೊತ್ತಿತ್ತು. ಎಲ್ಲದಕ್ಕಿಂತಲೂ ನೋಂದಣಿ 25,000 ಟಾರ್ಗೆಟ್ ಕೊಟ್ಟಿದ್ದರು. 15,700 ಕೋಟಿ ಅಂದರೆ ಇನ್ನೂ 1,000 ಆದರೂ ಸಹ ಟಾರ್ಗೆಟ್ಗಿಂತ ಒಂದು 50-60% ಕಮ್ಮಿ. ಅಂದರೆ ಈ ಸಲ ಏನು ಮಾಡಿದ್ದಾರೆ ಗೊತ್ತಾ? 17.5% ಟಾರ್ಗೆಟ್ ತೆರಿಗೆ ಸಂಗ್ರಹಣೆ, 1,89,000 ಕೋಟಿ. ಯಾವ ಕಾರಣಕ್ಕೂ ಇದರ ಅರ್ಧನೂ ಜಾಸ್ತಿ ಆಗೋದಿಲ್ಲ. ಇದು ನೋಂದಣಿದು 26,000 ಕೋಟಿ. ಯಾಕೆ ಈ ಥರ ಕೊಡ್ತಾರೆ? ಇವ್ರಿಗೆ ಗೊತ್ತಿಲ್ವಾ? ಗೊತ್ತಿದೆ ಮೇಡಮ್. 15 ಬಜೆಟ್ ಮಂಡನೆ ಮಾಡಿರೋ ಬ್ರಹ್ಮ ಅವರು ಕ್ಲೀನಾಗಿ ಗೊತ್ತೆ. ಅವ್ರ ಲೆಕ್ಕ ಏನು ಅಂದರೆ, ಈ ಮಟ್ಟಕ್ಕೆ ಜಾಸ್ತಿ ಎತ್ಕೊಂಡು ಬಿಡೋದು. ಆವಾಗ ಏನಾಗುತ್ತೆ, ರಾಜಸ್ವ ಕೊರತೆ ಇದೇ ಈಗಾಗಲೇ ದಾಖಲೆ 26,000 ಕೋಟಿ ಕರ್ನಾಟಕದ ಬಜೆಟ್ ಇತಿಹಾಸದಲ್ಲಿ ಆಗಿಲ್ಲ. ಅದು 50,000 ಕೋಟಿಯಿಂದ ಅದು 50,000 ಕೋಟಿ ಆದರೆ ದಟ್ ವಿಲ್ ಬಿಕಮ್ ಎ ನ್ಯಾಷನಲ್ ನ್ಯೂಸ್. ಅದಾಗೋದ್ರಿಂದ ನಿಲ್ಲಿಸೋದು. ಜೊತೆಯಲ್ಲಿ ಈಗ ರೈಟ್ ನಾವು ಇನ್ನೊಂದು 3 ತಿಂಗಳಲ್ಲಿ ಚುನಾವಣೆ ಇದೆ. ಈ ಹಿನ್ನೆಲೆಯಲ್ಲಿ ಇವರು ಮ್ಯಾಸಿವ್ ಆಗಿ 1.5 ಲಕ್ಷ ಕೋಟಿ ಸಾಲ ಈ ಥರ ಆಗೋದನ್ನು ಈಗ ಕಾಣೋದು ಬೇಡ ಅನ್ನೋ ಕಾರಣಕ್ಕೆ, ಜೊತೆಯಲ್ಲಿ ವಿತ್ತೀಯ ಕೊರತೆಯನ್ನು 2.93% ಆಫ್ GSDP ಅಂತ ಹೇಳಿದ್ದಾರೆ ವಾರ್ಷಿಕ. ಇದು ಕರೆಕ್ಟಾಗಿ ಕೊಟ್ಟರೆ ಮ್ಯಾಕ್ಸಿಮಮ್ ಅಲೋಡ್ 3%. ಅದನ್ನು ದಾಟುತ್ತೆ. ಅದನ್ನು ದಾಟಬಾರ್ದು ಅಂದರೆ ಇವಾಗ ಹೇಳಿ ತೆರಿಗೆ ಸಂಗ್ರಹಣೆ ಇಷ್ಟ ಆಗುತ್ತೆ ಅಂತ ಜಾಸ್ತಿ ತೋರಿಸೋದು. 4ನೇದಾಗಿ ಸಮಗ್ರ ಸಾಲ ಏನಿದೆ ಅದು 25% ದಾಟಬಾರ್ದು. ಇದೀಗ ಆಲ್ರೆಡಿ 23.8% ತನಕ ಬಂದಿದೆ. ಇದೆಲ್ಲ ತಪ್ಪಿಸ್ಕೊಳಕ್ಕೆ ಮಾಡಿರುವಂಥ 15 ಬಜೆಟ್ ಅಂದರೆ ಅವ್ರಿಗೆ ಗೊತ್ತಿರುತ್ತೆ ಹೇಗೆ ಮ್ಯಾನಿಪುಲೇಷನ್ಸ್ ಮಾಡಿರೋದಷ್ಟೇ ಹೊರತು ಇನ್ಯಾವುದೂ ಅಲ್ಲ ಇದು. ರೈಟ್ ಸರ್, ಮುಂದಿನ ಮಾತಾಡ್ತೀನಿ. ಕಟೀಲ್ ಅವರೇ, ನಿಮ್ಮನ್ನು ಮಾತನಾಡಿಸೋದಕ್ಕೆ ಮುಂಚೆ ನಾನು ಪ್ರಶಾಂತ್ ಅವ್ರು ಮಾತನಾಡಿಸ್ಬಿಡ್ತೀನಿ. ಪ್ರಶಾಂತ್, 15ನೇ ಬಜೆಟು ಬೆಳಗ್ಗೆಯಿಂದಲೂ ನಾವು ಮಾತಾಡಿದ್ವಿ, ಆಯಾ ವರ್ಗಗಳ ನಿರೀಕ್ಷೆಗಳೇನು, ಜಿಲ್ಲೆಗಳ ನಿರೀಕ್ಷೆಗಳು ಏನು ಅಂತ. ಸ್ಯಾಟಿಸ್ಫೈಯಿಂಗ್ ಇದೆಯಾ? ಅಂದರೆ ಬ್ಯಾಲೆನ್ಸ್ ಮಾಡೋ ಪ್ರಯತ್ನ ಹೆಂಗೆ ಮಾಡಿದ್ದಾರೆ? ನಿಶ್ಚಿತವಾಗಿ ಒಂದು ಬ್ಯಾಲೆನ್ಸಿಂಗ್ ಆ್ಯಕ್ಟನ್ನು ಸಿದ್ದರಾಮಯ್ಯನವರು ಮಾಡಲೇಬೇಕಿತ್ತು. ಯಾಕಂದರೆ 55,000 ಹೆಚ್ಚು ಕಡಿಮೆ 52,000 ಕೋಟಿಯಷ್ಟು ಹಣವನ್ನು ನೀವು ಗ್ಯಾರಂಟಿ ಯೋಜನೆಗಳಿಗೆ ಕೊಡಬೇಕು ಅಂತಂದಾಗ ನೀವು ಬ್ಯಾಲೆನ್ಸನ್ನು ಮಾಡಲೇಬೇಕಾಗತ್ತೆ. ಸಾಲದ ಹೊರೆಯೂ ಕೂಡ ನಿಶ್ಚಿತವಾಗಿ ಜಾಸ್ತಿ ಆಗ್ತಾಯಿದೆ. ಇನ್ನಷ್ಟು ಹೆಚ್ಚಿಗೆ ಆಗುತ್ತೆ, ತೋರಿಸ್ತಾ ಇಲ್ಲ ಅನ್ನೋದು ವಿಶ್ವನಾಥ್ ಭಟ್ರು ಹೇಳುವ ಮಾತು. ಅದನ್ನು ಟ್ಯಾಕ್ಸ್ ಕಲೆಕ್ಷನ್ನಲ್ಲಿ ನಾವು ಮಾಡ್ತೀವಿ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಅಷ್ಟು ಟ್ಯಾಕ್ಸ್ ಕಲೆಕ್ಟ್ ಆಗಲ್ಲ, ಕೊನೆಗೆ ಅದನ್ನು ಸಾಲ ಮಾಡ್ತಾರೆ ಅಂತಕ್ಕಂಥದ್ದು. ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಈ 5 ಗ್ಯಾರಂಟಿಗಳಿಗೆ ಮತ್ತು ಹಣವನ್ನು ಏನು ಕೊಟ್ಟಿದ್ದಾರೆ, ಇದು ಹೇಗೆ ಬಳಕೆಯಾಗತ್ತೆ, ಇದು ಹೇಗೆ ಚುನಾವಣೆಗಳ ಮೇಲೆ ಪರಿಣಾಮ ಬೀರುತ್ತೆ, ಲೋಕಸಭಾ ಚುನಾವಣೆ ಗೆಲ್ಲಲಿಕ್ಕೆ ಇದು ಎಷ್ಟರ ಮಟ್ಟಿಗೆ ಸಹಕಾರಿಯಾಗುತ್ತೆ ಅಂತಕ್ಕಂಥದ್ದು ಕೂಡ ನೋಡಬೇಕು. ನನ್ನ ಅನಿಸಿಕೆ ಭಾವನಾ, ನೀವು ಗ್ಯಾರಂಟಿಗಳನ್ನು ಅಥವಾ ಯಾವುದೋ ಭರವಸೆಗಳನ್ನು ನೀಡಿದಾಗ ಜನ ಮೊದಲ ಚುನಾವಣೆಯಲ್ಲಿ ವೋಟ್ ನೀಡಿದಷ್ಟು ನಿಮಗೆ 2ನೇ ಚುನಾವಣೆಯಲ್ಲಿ ಅದರ ಅನುಷ್ಠಾನದ ನಂತರ ವೋಟ್ ನೀಡಿರ್ತಕ್ಕಂಥ ಉದಾಹರಣೆಗಳು ಕಡಿಮೆ ಇವೆ ನಿಶ್ಚಿತವಾಗಿ. ಆ ದೃಷ್ಟಿಕೋನದಿಂದ ಗ್ಯಾರಂಟಿಗಳು ಎಷ್ಟು ಲೋಕಸಭಾ ಚುನಾವಣೆಯಲ್ಲಿ ವರ್ಕ್ ಆಗುತ್ತೆ. ಅಲ್ಲ, ಇದು ಪುಷ್ ಆಗಲ್ವಾ ಪ್ರಶಾಂತ್? ಇವಾಗ ವಿರೋಧ ಪಕ್ಷಗಳು ಹೇಳ್ತಾ ಇದ್ದು 1 ವರ್ಷನೂ ಇವ್ರು ನಡೆಸೋದಕ್ಕಾಗೋದಿಲ್ಲ ಅಂತ. ಈಗ ಬಜೆಟ್ನಲ್ಲಿ ಹಣ ಇಡ್ತಿದ್ದಾರೆ ನೋಡಿ. ನಿಶ್ಚಿತವಾಗಿ ಈ ವರ್ಷ ನಿಶ್ಚಿತವಾಗಿ ಇದು ಪೂರ್ತಿ ಕಂಟಿನ್ಯೂ ಆಗುತ್ತೆ. ನನಗನ್ಸುತ್ತೆ ಈ ಗ್ಯಾರಂಟಿಗಳ ಲಿಟ್ಮಸ್ ಟೆಸ್ಟ್ ಕೂಡ ಲೋಕಸಭಾ ಚುನಾವಣೆಯಲ್ಲಿ ನಡೆಯುತ್ತೆ. ಇವು ಸಕ್ಸಸ್ ಆಗ್ತಾವೋ ಫೇಲ್ಯೂರ್ ಆಗ್ತಾವೋ ಅನ್ನೋದ್ರ ಮೇಲೆ ಅದನ್ನು ರೀಸ್ಟ್ರಕ್ಚರಿಂಗನ್ನು ಮಾಡುವ ಪ್ರಯತ್ನ ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ಬಜೆಟ್ನಲ್ಲಿ ನಿಶ್ಚಿತವಾಗಿ ಮಾಡಬೇಕಾಗತ್ತೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ಇವತ್ತಿಗೂ ಕೂಡ ಈ ಗ್ಯಾರಂಟಿಗಳನ್ನು ನೋಡಿದಾಗ 52,000 ಕೋಟಿ ಏನು ಹಣವನ್ನು ಒದಗಿಸಲಾಗ್ತಾ ಇದೆ. ಈಗ ನೀವು ಫಾರ್ ಎಕ್ಸಾಂಪಲ್ ವಿದ್ಯುತ್, ಇದನ್ನು ಮಾತಾಡಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. 1 ಕೋಟಿ 1.5 ಕೋಟಿ ಹಣವನ್ನು ಕೊಟ್ಟು ಫ್ಲ್ಯಾಟ್ ತೆಗೆದುಕೊಂಡಿರ್ತಾರೆ. ಈಗ ನಿಮ್ಮ ಸಣ್ಣ ಕುಟುಂಬಗಳ ಸಂಖ್ಯೆ ಜಾಸ್ತಿ ಆಗಿವೆ, ಅವ್ರದ್ದು 200 ಯೂನಿಟ್ನಲ್ಲೇ ಬರ್ತದೆ, ಅವ್ರಿಗೆ ಫ್ರೀ ಕರೆಂಟನ್ನು ಸರ್ಕಾರ ಕೊಡ್ತಾ ಇದೆ. ಯಾಕಾಗಿ ಕೊಡಬೇಕು ಅನ್ನುವ ಪ್ರಶ್ನೆ. ಚುನಾವಣೆಗೋಸ್ಕರ ಕೊಡಲಾಗ್ತಾ ಇದೆ ಅನ್ನೋದು ಬಿಟ್ಟರೆ ಬೇರೆ ಏನು ಅದಕ್ಕೆ ಕಾರಣ ಇಲ್ಲ. ದೊಡ್ಡ ಅಂದರೆ ನೋಡಿ, ದಿನಗೂಲಿ ಮಾಡ್ತಕ್ಕಂಥ ಒಬ್ಬ ಮಹಿಳೆಗೆ
ಬೆಂಗಳೂರಿನಲ್ಲಿ ಎಲ್ಲೋ ಮತ್ತಿಕೆರೆಯಿಂದ ಮಲ್ಲೇಶ್ವರಂ ಅಥವಾ ಕುಮಾರ್ ಪಾರ್ಕಿಗೆ ಬರಬೇಕು, ಅವಳಿಗೊಂದು ಫ್ರೀಯಾಗಿ ಬಸ್ಸಿನ ವ್ಯವಸ್ಥೆ ಮಾಡಿದರೆ ಅದನ್ನು ಒಪ್ಪಬಹುದು. ಆದರೆ ವಿನಾಕಾರಣವಾಗಿ ಬೇರೆ ಒಂದು ಊರಿಂದ ಒಂದು ಊರಿಗೆ ಹೋಗೋದಂತೆ, ಆ ಮಹಿಳೆಯರ ಮನೆಯಲ್ಲಿ ದೊಡ್ಡ ದೊಡ್ಡ ಕಾರ್ಗಳಿವೆ, ಆ ಮಹಿಳೆಯರು ನಿಮ್ಗೆ ಆಧಾರ್ ಕಾರ್ಡ್ ತೋರಿಸಿ ಬಸ್ ಹತ್ತು ಹೋಗ್ತಾ ಇದ್ದಾರೆ. ಸರ್ಕಾರ ಈ ರೀತಿ ಸ್ಪೆಂಡ್ ಎಷ್ಟು ದಿನ ಮಾಡಬಹುದು? ಬಜೆಟ್ ಮಂಡನೆಯಾಗಿದೆ. ಪ್ರಶಾಂತ್, ಹೆಚ್ಚಿನ ಸಾಲ ರಾಜ್ಯದ ಮೇಲೆ ಖಂಡಿತವಾಗಿಯೂ ಒಂದು ಹೊರೆ ತಂದುಕೊಡುತ್ತೆ. ಅದರ ಜೊತೆಗೆ ಬಹಳ ನಿರೀಕ್ಷೆಗಳಿದ್ದು, ಎಲೆಕ್ಷನ್ಸ್ ಇದೆ, ಗ್ಯಾರಂಟಿಗಳಿವೆ, ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡೋದಕ್ಕೆ ಸಾಲ ಮಾಡಲೇಬೇಕು. ಎಲ್ಲಿಂದ ತರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದಾಗ ನನಗನ್ಸುತ್ತೆ ನೋಡಿ, ಈಗ ಅದು ಸರಿ ತಪ್ಪು ನಾವು ಚರ್ಚೆಗಳನ್ನು ನಡೆಸ್ಬೋದು. ಎಂಡ್ ಆಫ್ ದ ಡೇ ರಾಜ್ಯದ ಮತದಾರ ಇದ್ರ ಬಗ್ಗೆ ಏನು ತೀರ್ಪು ಕೊಡ್ತಾನೆ ಅನ್ನೋದೇ ನನಗೆ ಮುಖ್ಯ ಆಗುತ್ತೆ. ಓಕೆ, ಸರಿ, ಈ ಕೆಲವರು ಈಗ BJP-ಯವರು ಅದನ್ನು ಟೀಕಿಸ್ತಾರೆ, ಕಾಂಗ್ರೆಸ್ನವ್ರು ಪರ ವಹಿಸಿ ಮಾತಾಡ್ತಾರೆ. ಈ ಪರ ವಿರೋಧದ ಚರ್ಚೆ ಪ್ರತಿ ಬಜೆಟ್ನ ನಂತರ ನಾವು ನೋಡ್ತೀವಿ. ಅವ್ರವ್ರ ಸರ್ಕಾರ ಇದ್ದಾಗ ಅವ್ರವ್ರದ್ದು ಅತ್ಯಂತ ಗ್ರೇಟ್ ಬಜೆಟ್ ಅಂತಾರೆ. ಆದರೆ ಒಂದು ರೀತಿ ಅದು ಗ್ರಾಮಫೋನ್ ಹಚ್ಕೊಂಡೇ ಇರ್ತಾರೆ. ನನಗೆ ಆ ರಾಜಕೀಯ ಪಕ್ಷಗಳ ಈ ಹೇಳಿಕೆಗಳನ್ನು ನಾನು ಪ್ರತಿ ಬಾರಿ ಬಜೆಟ್ನ ನಂತರ ನೋಡಿದ್ದೀನಿ. ಅದು ಪ್ರಶ್ನೆ ಅಲ್ಲ. ಪ್ರಶ್ನೆ ನನಗನ್ನಿಸ್ತಕ್ಕಂಥದ್ದು, ಈ 5 ಗ್ಯಾರಂಟಿಗಳಿಗೆ ಒಂದು 52,000 ಕೋಟಿಯಷ್ಟು ಹಣವನ್ನು ಕೊಟ್ಟಿದ್ದಾರೆ. ಅದರಿಂದ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ನಾನು ಅನ್ನೋದು ಗ್ರೇಟ್ ಅಸೆಟ್ಸ್ ಜನರೇಷನ್ ದೃಷ್ಟಿಯಿಂದ ಅಲ್ಲ, ದೈನಂದಿನ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಏನು ನಡೀತಾ ಇರುತ್ತೆ ನಗರ ಪ್ರದೇಶಗಳಲ್ಲಿ, ಹಳ್ಳಿ ಪ್ರದೇಶಗಳಲ್ಲಿ, ಅದರ ಮೇಲೆ ಒತ್ತಡ ಬಿದ್ದಿದೆ. ಇದನ್ನು ಕಾಂಗ್ರೆಸ್ನ ಶಾಸಕರೇ ಖಾಸಗಿಯಾಗಿ ಭಾಳ ಸಲ ಹೇಳ್ತಿರ್ತಾರೆ, ಇಲ್ಲ ನಮ್ಗೆ ರಸ್ತೆಗೆ ಹಣ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಜನ ಹೋದಾಗ ಇಲ್ರಿ ಹಣ ಇಲ್ಲ ಅಂತ ಹೇಳಿ ಕಳಿಸ್ತಕ್ಕಂಥದ್ದು, ಇದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಸೊ ಇದರ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್ ಏನು ಅನ್ನೋದೇ ಮುಖ್ಯ ಆಗುತ್ತೆ ಅಂತ ನನಗನ್ಸುತ್ತೆ. ಈ ಬಜೆಟ್ ಈ ರೀತಿಯ 52,000 ಕೋಟಿಯಷ್ಟು ಹಣವನ್ನು 5 ಗ್ಯಾರಂಟಿಗಳಿಗೆ ಕೊಡ್ತಕ್ಕಂಥದ್ದು ಆರ್ಥಿಕವಾಗಿ ಸರಿಯಲ್ಲ, ಅದರಲ್ಲೇನು ಪ್ರಶ್ನೆನೇ ಇಲ್ಲ, ಅದು ಆರ್ಥಿಕವಾಗಿ ಸರಿಯಲ್ಲ. ಪೊಲಿಟಿಕಲಿ ಸರಿನೋ ತಪ್ಪು ಅನ್ನೋದರ ಮೇಲೆ ಈ ಗ್ಯಾರಂಟಿಗಳು ಮುಂದುವರಿತಾವ ಇಲ್ಲೋ ಅನ್ನೋದು ಸ್ಪಷ್ಟವಾದ. ಯಾಕೆ ನನಗನ್ಸುತ್ತೆ, ಲೆಟ್ಸ್ ವೇಟ್ ಫಾರ್ ಲೋಕಸಭಾ ಇಲೆಕ್ಷನ್ಸ್. ಲೋಕಸಭಾ ಇಲೆಕ್ಷನ್ಸ್ ವಿಲ್ ಬಿ ಲಿಟ್ಮಸ್ ಟೆಸ್ಟ್. ಈ ರೀತಿಯ 52,000 ಕೋಟಿಯಷ್ಟು ಹಣವನ್ನು ಪ್ರತಿ ವರ್ಷ ನಾವು ಅಪಾತ್ರರು ಅನ್ನಿಸ್ಕೊಳ್ಳೋರ್ಗೂ ಖರ್ಚು ಮಾಡಬೇಕಂತ. ನಾನು ಅಪಾತ್ರರು ಅಂದರೆ ಭಾಳ ಇದರಲ್ಲಿ ಹೇಳ್ತೀನಿ, ಅಪಾತ್ರ ದಾನ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಆರ್ಥಿಕವಾಗಿ ಸಬಲರು ಯಾರಿಗೆ ಆಕ್ಸೆಸ್ ಟು ಮನಿ ಇದೆ, ಆಕ್ಸೆಸ್ ಟು ಪವರ್ ಇದೆ, ಆಕ್ಸೆಸ್ ಟು ಒಂದು ರೀತಿಯಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಿವೆ, ಅವು ಯಾಕೆ ನೀವು ಈ ಪುಕ್ಕಟೆ ಹಣವನ್ನು ಕೊಡ್ತಾ ಇದ್ದೀರಿ? ಯಾರು ಅರ್ಹರಿದ್ದಾರೋ ಅವರನ್ನ ಬೈಫರ್ಕೇಟ್ ಮಾಡಬೇಕು ಅಂತ ರಾಜ ವ್ಯವಸ್ಥೆ ಬಂದಿದ್ದೇ ಯಾಕೆ? ಉಳ್ಳವರಿಂದ ಹಣವನ್ನು ತೆಗೆದುಕೊಂಡು ಯಾರಿಗಿಲ್ಲವೋ ಅವ್ರು ಕೊಡಿ ಅಂತ. ಅದರಲ್ಲಿ ಯಾರು ತಪ್ಪಿದೆ? ಬಡವರಿಗೆ ಈಗ ಅಕ್ಕಿ ಕೊಡ್ತಾ ಇದ್ದಾರೆ, ಯಾರಾದರೂ ಅದ್ರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯನಾ? ಯಾಕಂದರೆ ರಾತ್ರಿ ಊಟ ಇಲ್ಲದೆ ಹೋಗ್ತಕ್ಕಂಥ ಲಕ್ಷಾಂತರ ಕುಟುಂಬಗಳಿವೆ, ಅವಳಿಗೆ ಅಕ್ಕಿ ಕೊಡಿ. ಆದರೆ ಎಲ್ಲಿ ಅಕ್ಕಿ ಕೊಡ್ತಾ ಇದ್ದೀರಿ, ಅವ್ರು ನೆಕ್ಸ್ಟ್ ಡೇ ಅದನ್ನು ತೆಗೆದುಕೊಂಡು ಹೋಗಿ ಮಾರ್ತಾ ಇದ್ದಾರೆ, ಅವ್ರಿಗೆ ಯಾಕೆ ಅಕ್ಕಿ ಕೊಡ್ತಾ ಇದ್ದೀರಿ? ಕೋಟ್ಯಾಂತರ ಹಣವನ್ನು ಖರ್ಚು ಮಾಡಿ, ಈಗ ನಮ್ಮ ರವೀಂದ್ರ ರೇಷ್ಮೆ ಸರ್ ಇದ್ದಾರೆ, ನಿಮ್ಮ ಅಪಾರ್ಟ್ಮೆಂಟ್ನಲ್ಲಿ ಫ್ರೀ ಯಾಕೆ ಕೊಡ್ಬೇಕು ರವೀಂದ್ರ ರೇಷ್ಮೆ ಅವರೇ? ನನಗೆ ಯಾಕೆ ಫ್ರೀ ಕೊಡಬೇಕು? ನಾನು ಐ ಎಮ್ ಎ ಟ್ಯಾಕ್ಸ್ ಪೇಯರ್, ನನಗೆ ಯಾಕೆ ಫ್ರೀ ಕೊಡಬೇಕು ಅದು ಆ ವಿದ್ಯುತ್ತನ್ನು? ಇದನ್ನು ಸರ್ಕಾರ ಬೈಫರ್ಕೇಶನ್ ಮಾಡದೆ ಹೋದರೆ ಇದು ಆರ್ಥಿಕವಾಗಿ ಹೊರೆ, ಆ ಒತ್ತಡ ಹೆಂಗೆ ಕಮ್ಮಿ ಆಗಬಹುದು ಪ್ರಶಾಂತ್? ಮುಂದಿನ ದಿನಗಳಲ್ಲಿ ಒಂದು ವೇಳೆ ಸರ್ಕಾರ ಯೋಚನೆ ಮಾಡುತ್ತೆ ಅಂದ್ರೆ ನೀವು ಇದನ್ನು ಸರಿಯಾಗಿ ಐಡೆಂಟಿಫೈ ಮಾಡಬೇಕು. ಫಲಾನುಭವಿಗಳನ್ನು ಯಾರಿಗೆ ಕೊಡಬೇಕು ಅಂತಕ್ಕಂಥದ್ದನ್ನು ಸರ್ಕಾರ ನಿಶ್ಚಿತವಾಗಿ ಐಡೆಂಟಿಫೈ ಮಾಡಲೇಬೇಕಾಗತ್ತೆ. ಎಷ್ಟು ದಿನ ಇದನ್ನು ಮುಂದುವರಿಸ್ಲಿಕ್ಕೆ ಸಾಧ್ಯ ಇದೆ? ನೋಡಿ ನೀವು ಖರ್ಚು ಮಾಡಿ, ನನ್ನ ಕಾಮನ್ ಸೆನ್ಸ್ ಪ್ರಕಾರ ಗೌರೀಶ್ ಅವರೇ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಖರ್ಚು ಮಾಡಿ, ನಮ್ಮ ಅಪ್ಪ ಏನು ಹೇಳ್ತಾರೆ, ಖರ್ಚು ಮಾಡಿ, ಮದುವೆಗಳಿಗೆ ನಿನ್ನ ಎಷ್ಟು ಯೋಗ್ಯತೆ ಇದೋ ಅಷ್ಟು ಖರ್ಚು ಮಾಡು, ಮಗನ ಬರ್ಡೇಗೆ ಎಷ್ಟು ಯೋಗ್ಯತೆ ಇದೋ ಅಷ್ಟು ಖರ್ಚು ಮಾಡು. ಮಧ್ಯಪ್ರವೇಶಿಸ್ತೀನಿ, ಮನೆಗೆ ಖರ್ಚು ಮಾಡ್ತೀಯ, ಒಂದು 10 ಲಕ್ಷ ಜಾಸ್ತಿ ಒಳ್ಳೆ ಮನೆ ಹೇಳಿದ್ರು, ಅದು 100ಕ್ಕೆ 100ರಷ್ಟು ಸತ್ಯ. ಅಂದರೆ ಅರ್ಹರಿಗೆ ಕೊಡಿ. ನೀವು ಜಾಹೀರಾತು ಬರೀ ಘೋಷಣೆ ಮೂಲಕ 1,70,00,000 ಗೃಹಿಣಿಯರಿಗೆ ಗೃಹಲಕ್ಷ್ಮಿ ಯೋಜನೆ ತಲುಪುತ್ತೆ ಅಂತೀರ, 30 ಲಕ್ಷಕ್ಕೆ ಮಾತ್ರ ತಲುಪುತ್ತೆ ಅಂತ ಅದೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಅವರು ಪತ್ರಿಕಾಗೋಷ್ಠಿ ಕರೆದು ಹೇಳ್ತಾರೆ. ಅಂದರೆ ಘೋಷಣೆನಲ್ಲಿ ಮಿಂದೋಗ್ಬೇಡಿ ನೀವು ಕಾಂಗ್ರೆಸ್ ಸರ್ಕಾರ. ಇವತ್ತು ಅರ್ಹರಿಗೆ ಅಂತ ಒಂದು ಪ್ರಶಾಂತ್ ಸರ್ ಹೇಳೋದು 100ಕ್ಕೆ 100ರಷ್ಟು ನಿಜ. ಉಳ್ಳವರಿಗೆ ಅಂತ ಅಂತಾಗ ಉಳ್ಳವರ ಹತ್ರ ಕಿತ್ಕೊಳ್ಳೋದು ಅಂತಲ್ಲ, ನೀವು ಅರ್ಹರಿಗೆ ಕೊಡಿ, ಯಾರು ಬೇಡ ಅನ್ನಲ್ಲ.
ಪ್ರಶಾಂತ್ ಇದನ್ನೇ ಮೊದಲಿಂದಲೂ ಹೇಳ್ತಾ ಇದ್ದಾರೆ, ಎಲ್ಲರೂ ಹೇಳ್ತಾ ಇರೋದು ಅದನ್ನೇ, ಯಾರು ಅರ್ಹರಿದ್ದಾರೋ. ಈಗ ಮನೆಯಲ್ಲಿ BMW ಕಾರ್ ಇಟ್ಕೊಂಡು ನಾನು ಬಸ್ ಹತ್ಕೊಂಡು ಆರಾಮಾಗಿ ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಟಿಕೆಟ್ಗೆ ದುಡ್ಡು ಕೊಡೋದಿಲ್ಲ ಅಂತಾನೋ, ಅಥವಾ 3 ಕೋಟಿ ರೂಪಾಯಿ ಒಂದು ಅಪಾರ್ಟ್ಮೆಂಟ್ ತಗೊಂಡು 200 ಯೂನಿಟ್ ಕರೆಂಟ್ನ ನಾನು ಫ್ರೀ ಆಗಿ ತಗೋತೀನಿ ಅಂತಾನೋ, ಇದರಿಂದ ಈ ರೀತಿ ವಿಂಗಡಣೆ ಮಾಡೋದ್ರಿಂದ ಬಹುಶಃ ಸರ್ಕಾರಕ್ಕೆ ಇದರಿಂದ ದುಡ್ಡು ಉಳಿಯುತ್ತೆ. ಕರ್ನಾಟಕ 1970ರ ದಶಕದಲ್ಲೂ ಕೂಡ ಇಡೀ ರಾಷ್ಟ್ರಕ್ಕೆ ಮಾದರಿ ರಾಜ್ಯ ಆಗಿತ್ತು. ದೇವರಾಜ ಅರಸು, MY ಘೋರ್ಪಡೆ ಮತ್ತು ಡಾಕ್ಟರ್ ನಂಜುಂಡಪ್ಪ ಅವರ ಆ ತ್ರಿಮೂರ್ತಿಗಳು ಇಡೀ ದೇಶಕ್ಕೆ ಮಾದರಿ ಆಗುವಂಥ ಜನಕಲ್ಯಾಣ ಕಾರ್ಯಕ್ರಮಗಳು ಮತ್ತು ಬಡತನ ನಿವಾರಣಾ ಕಾರ್ಯಕ್ರಮಗಳನ್ನು ಮಾಡಿದರು. ಮುಂದೆ ರಾಷ್ಟ್ರೀಯ ಯೋಜನಾ ಆಯೋಗ ಕರ್ನಾಟಕ ಕಾರ್ಯಕ್ರಮಗಳು ಅಳವಡಿಸಿಕೊಡ್ತು. ಅದಾದ ನಂತರ ಮತ್ತೊಂದು 2 ದೇಶದ ಆರ್ಥಿಕ ಇತಿಹಾಸದಲ್ಲೇ 2 ಡಿಫೈನಿಂಗ್ ಇಯರ್ಸ್, 1971, 1991. 1971ರಲ್ಲಿ ಗರೀಬಿ ಹಟಾವೋ ಮಾದರಿ ಆ ತತ್ವವನ್ನು ಆಧರಿಸಿಬಿಟ್ಟು 20 ವರ್ಷಗಳ ಕಾಲ ಚಾಲ್ತಿಯಲ್ಲಿತ್ತು. 1991ರ ನಂತರ ಡಾಕ್ಟರ್ ಮನಮೋಹನ್ ಸಿಂಗ್ ಮತ್ತು PV ನರಸಿಂಹರಾಯರು ತಂದ ಬದಲಾವಣೆ ಏನಿದೆ ಅದು ಮೌನ ಕ್ರಾಂತಿ. ಅಂದರೆ ಜ್ಞಾನಾಧಾರಿತ ಆರ್ಥಿಕ ವ್ಯವಸ್ಥೆ, ತಂತ್ರಜ್ಞಾನಾಧಾರಿತ ಆರ್ಥಿಕ ವ್ಯವಸ್ಥೆ. ನನಗೆ ಆಶ್ಚರ್ಯ ಆಗುತ್ತೆ, ಇವತ್ತು 33ನೇ ವರ್ಷ ಆ ಜಾಗತೀಕರಣದ ಆರ್ಥಿಕ ನೀತಿ ಜಾರಿಗೆ ಬಂದು. ಸಿದ್ದರಾಮಯ್ಯ ಸ್ವತಃ ಕಾಂಗ್ರೆಸ್ ಸರ್ಕಾರವೇ ಇಲ್ಲಿದ್ದರೂ ಕೂಡ ಒಬ್ಬರು ಕೂಡ ಜಾಗತೀಕರಣ ನೆನಪಿಸ್ಕೊಳ್ತಾ ಇಲ್ಲ. ಅದರ ಸಾಧಕ ಬಾಧಕಗಳು ಏನಾದವು? ಅದರಲ್ಲೂ ಇಡೀ ರಾಷ್ಟ್ರದಲ್ಲೇ ಜಾಗತೀಕರಣದ ಗರಿಷ್ಠ ಲಾಭವನ್ನು ಪಡ್ಕೊಂಡು ಬೆಂಗಳೂರು ಸಿಲಿಕಾನ್ ವ್ಯಾಲಿಯಾಗಿ, ಗಾರ್ಡನ್ ಸಿಟಿ ಆಗಿದ್ದ ಬೆಂಗಳೂರು ಸಿಲಿಕಾನ್ ವ್ಯಾಲಿಯಾಗಿ ಪರಿವರ್ತನೆ ಆಗಿದೆ ಈ 33 ವರ್ಷಗಳ ಅವಧಿಯಲ್ಲಿ. ಅದರ ಪ್ರಸ್ತುತಿಯನ್ನು ಗುರುತಿಸಿದ್ದು ಅವ್ರು ಹೇಳಿದಾಗ SM ಕೃಷ್ಣ ಅವರು ಮಾತ್ರ. SM ಕೃಷ್ಣ ಅವರು ಖಾಸಗಿ ಕಾರ್ಪೊರೇಟ್ ವಲಯದ ಬಗ್ಗೆ ತುಚ್ಛವಾಗಿ ಮಾತಾಡೋದ್ರ ಬದಲು ಅವರನ್ನು ಧನಾತ್ಮಕವಾಗಿ ಬಳಸ್ಕೊಂಡ್ರು. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನೋ ಪ್ರಯೋಗ ಇಡೀ ದೇಶದಲ್ಲಿ ಮೊದಲನಾಗಿ ಮಾಡಿದ್ದು, ಯಶಸ್ವಿಯಾಗಿ ಮಾಡಿದ್ದು SM ಕೃಷ್ಣ ಅವರು. ಅದರಿಂದಾಗಿ ನೋಡಿ, ಬಡವರು ಬಳಸ್ತಾ ಇದ್ದಂಥ ಸಿಟಿ ಬಸ್ ಸ್ಟಾಪ್ಗಳು, ಅಂದವಾದ ಬಸ್ ಸ್ಟಾಪ್ಗಳ ರಚನೆ ಆಯಿತು. ₹1 ಆ ಶೌಚಾಲಯಗಳ, ನಿರ್ಮಲಾ ಬ್ಯಾಂಗ್ಳೂರು ಶೌಚಾಲಯಗಳ ರಚನೆ ಆಯಿತು. ಬರೀ ಶ್ರೀಮಂತರದ್ದು ಇನ್ಫ್ರಾಸ್ಟ್ರಕ್ಚರ್ ಅಲ್ಲ, ಇವನ್ ಸಾಧಾರಣ ಜನರ ಅಂದ್ರೆ ನಾನು ಈ ಕಾರ್ಪೊರೇಟ್ ವಲಯನ ಯಾಕೆ ಅಭಿನಯಿಸ್ತೀನಿ ಅಂತಂದ್ರೆ, ಒಂದು ಸಂಕೀರ್ಣವಾದ ತಂತ್ರಜ್ಞಾನವನ್ನು ತೀರಾ ಸುಲಭ ಅನ್ನೋ ರೀತಿಯಲ್ಲಿ ಅನುಷ್ಠಾನ ಮಾಡಿಬಿಟ್ರು. ತೀರಾ ಸರಳವಾದ ಸಂಗತಿಗಳು, ಒಂದು ಸಿಟಿ ಬಸ್ ಸ್ಟಾಪು ಅಥವಾ ಒಂದು ಪಬ್ಲಿಕ್ ಸಾರ್ವಜನಿಕ ಶೌಚಾಲಯವನ್ನು ಸುಂದರವಾಗಿ ಮಾಡ್ತಾರೆ. ಸೊ ಅವರ ಪ್ರತಿಭೆ ಮತ್ತು ಪರಿಶ್ರಮವನ್ನು ಕೃಷ್ಣ ಅವರು ಯಾವ ರೀತಿಯಾಗಿ ಧನಾತ್ಮಕವಾಗಿ ಬಳಸ್ಕೊಂಡ್ರು ಆ ರೀತಿ ಮುಂದಿನ ಮುಖ್ಯಮಂತ್ರಿಗಳು ಬರ್ತಾನೆ ಇಲ್ಲ. 16 ಬಜೆಟ್ಗಳ ನಂತರ ಇವ್ರದ್ದು ಆರ್ಥಿಕ ಚಿಂತನೆಯನ್ನು ಸಿದ್ದರಾಮಯ್ಯನವರು ಕನಿಷ್ಠ ಅಟ್ಲೀಸ್ಟ್ ಸ್ಪಷ್ಟವಾಗಿ ಹೇಳಿ ಏನು ಹೇಳ್ತಾ ಇಲ್ಲ. ಆಮೇಲೆ ನಾನು ಶಿಕ್ಷಣ ನೀತಿಯನ್ನು ತಿರಸ್ಕರಿಸಿರೋ ಬಗ್ಗೆ ಒಂದು ಮಾತಾಡಿದೆ. ಯಾಕೆಂತಂದ್ರೆ 1,000 ಅಂಗನವಾಡಿಗಳ ಕಟ್ಟಡ ಕಟ್ಟಿಸ್ತೀವಿ ಅಂತ ಹೇಳ್ತಾರೆ ಹೊರತು ಆ ನೂತನ ಶಿಕ್ಷಣ ಒಪ್ಕೊಂಡಿದ್ರೆ ಏನಾಗ್ತದೆ ಗೊತ್ತಾ, ಅಂಗನವಾಡಿಗಳನ್ನ ಉನ್ನತೀಕರಣ ಮಾಡಬೇಕಾಗಿತ್ತು. ಬಹಳ ಮುಖ್ಯವಾದ ಬದಲಾವಣೆನೇ ಪೂರ್ವ ಪ್ರಾಥಮಿಕ ಶಿಕ್ಷಣ, ನರ್ಸರಿ, LKG, UKG ಸರ್ಕಾರ ವಹಿಸ್ಕೋಬೇಕಾಗಿತ್ತು. ಅಂಗನವಾಡಿಗಳನ್ನ ಪೂರ್ವ ಪ್ರಾಥಮಿಕ ಶಾಲೆಗಳಂತೂ ಉನ್ನತೀಕರಣ ಮಾಡಬೇಕಾಗಿತ್ತು. ಅದೇ ರೀತಿ ಉನ್ನತ ಶಿಕ್ಷಣದಲ್ಲಿ ಮಲ್ಟಿಪಲ್ ಚಾಯ್ಸ್ ಆಪ್ಷನಲ್ಸು ಮತ್ತು ಮಲ್ಟಿ ಪಾಯಿಂಟ್ ಎಕ್ಸಿಟ್ ಎಂಟ್ರಿ ಎಲ್ಲ ಆಯಿತು. ಅಂದರೆ ಬಹುಶಿಸ್ತೀಯ ಐಚ್ಛಿಕ ವಿಷಯಗಳ ಆಯ್ಕೆ ಆಯಿತು. ಕೌಶಲ್ಯಾಧಾರಿತ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ರು. ಅದು ಜಾಗತಿಕ ಮಾದರಿ ಆಗಿತ್ತು. ಕರ್ನಾಟಕ ಹುಡುಗರನ್ನ ಯಾಕೆ ನೀವು ಅನಾಥರಾಗಿ ಮಾಡ್ತಿದ್ರ? ಇಷ್ಟಲ್ಲೇ ಆದೇಶ ಹೊರಡಿಸ್ತಾರಂತೆ, 4 ವರ್ಷಗಳ ಪದವಿ ತರಗತಿಯನ್ನು ರದ್ದು ಮಾಡಿಬಿಟ್ಟು 3 ವರ್ಷದ ತರಗತಿ ವಾಪಸ್ ಹೋಗ್ತಾರೆ. ಸಚಿವ ಶಿವರಾಜ್ ತಂಗಡಗಿ ನಮ್ಮೊಂದಿಗೆ ಲೈವ್ ನಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಓವರ್ ಟು ಯು ಪ್ರಶಾಂತ್. ಶಿವರಾಜ್ ತಂಗಡಗಿ ಅವರೇ ನಮಸ್ಕಾರ ರೀ. ನಮಸ್ಕಾರ. ನಮ್ಮ ಪ್ಯಾನಲ್ನಲ್ಲಿನ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಬಜೆಟ್ ಓವರ್ ಎಸ್ಟಿಮೇಟ್ ಮಾಡಲಾಗಿದೆ, ಇಷ್ಟು ಟ್ಯಾಕ್ಸ್ ಕಲೆಕ್ಷನ್ ಆಗೋಲ್ಲ, ರಿವೈಸ್ನಲ್ಲಿ ಮತ್ತೆ ಇನ್ನೂ ಜಾಸ್ತಿ ಸಾಲ ಮಾಡ್ತೀರಿ, ಗ್ಯಾರಂಟಿಗಳಿಗೆ ಹಣ ಹೊಂದಿಸುವ ಪ್ರಯತ್ನ ಮಾಡಲಾಗಿದೆ ಅಂತ. ವಾಟ್ ಈಸ್ ಯುವರ್ ರಿಯಾಕ್ಷನ್? ಸರಿ, ಇವತ್ತ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಎಲ್ಲ ಇಲಾಖೆಗಳಿಗೂ ದುಡ್ಡನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾವ ಇಲಾಖೆಗೂ ಕಡಿತ ಮಾಡಿಲ್ಲ. ಈಗ ನನ್ನದೇ ಉದಾಹರಣೆ, ನನ್ನ ಇಲಾಖೆ ಎಕ್ಸಾಂಪಲ್ ನಿಮಗೆ ಹೇಳ್ತೀನಿ. ಈಗ ಎಲ್ಲ ನಿಗಮಗಳು 11 ನಿಗಮಗಳು ಅದಾವೆ ನಮ್ಮ. ಆ ನಿಗಮಗಳಿಗೆ ಹಿಂದೆ 300ರಿಂದ ನಾ ಮಾತಾಡ್ಬೋದ್ರೆ? ಎಸ್, ಕಂಟಿನ್ಯೂ ಸರ್, ಕಂಟಿನ್ಯೂ ಮಾಡಿ. ಹಲೋ, ಹೇಳಿ ತಂಗಡಗಿ ಅವರು ಹೇಳಿ. 342 ಕೋಟಿ ರೂಪಾಯಿ ಕೊಟ್ಟಿದ್ರು ಎಲ್ಲ ನಿಗಮಗಳು ಸೇರಿ. ಆದರೆ ಈಗ 1600 ಕೋಟಿ ರೂಪಾಯಿ 11 ನಿಗಮಗಳಿಗೆ ದುಡ್ಡು ಕೊಟ್ಟಿದ್ದಾರೆ. ಇದು ಎಷ್ಟು ಪಟ್ಟು ಹೆಚ್ಚಾಯಿತು? ನಾನು ಬೇಡಿಕೆ ಕೊಟ್ಟಿದ್ದು 2000 ಕೋಟಿ ಕೊಟ್ಟಿದ್ದೆ. ಅದು ಈಗ 1600 ಕೋಟಿ ಎಲ್ಲ ನಿಗಮಗಳಿಗೆ ದುಡ್ಡನ್ನು ಕೊಟ್ಟಿದ್ದಾರೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, BJP ಅವರಿಗೆ ಏನಾಗಿದೆ ಅಂದರೆ, ಈ ಬಜೆಟ್ನೊಳಗೆ ವಾಸ್ತವ ಸತ್ಯವನ್ನು ಕೊಟ್ಟಿದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಅವರು ಸಭಾತ್ಯಾಗ ಮಾಡಿದರು. ವಾಸ್ತವ ಸತ್ಯ ಹೇಳಿದರು. ಈಗ ಕೇಂದ್ರ ಸರ್ಕಾರದಿಂದ ಬರಬೇಕಾದ ತೆರಿಗೆ ಕೊಡಲಿಲ್ಲ ಅಂತ.
ಇಂಥವೆಲ್ಲ ಹೇಳೋದಕ್ಕೆ ಅವರಿಗೆ ತಡ್ಕೊಳಕ್ಕಾಗಲಿಲ್ಲ ಏನು ಸರ್. ಅದಕ್ಕೆ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಬಜೆಟ್ ಇದೆ, ಎಲ್ಲ ಇಲಾಖೆಗೆ ದುಡ್ಡು ಕೊಟ್ಟಿದ್ದಾರೆ. ಎಲ್ಲ ಇಲಾಖೆಯ ಜೊತೆಗೆ ಏನು ಬಡವರ ಬಜೆಟ್ಟು, ಸಾಮಾನ್ಯ ಜನರ ಬಜೆಟ್ಟು, ಶಿವರಾಜ್ ತಂಗಡಗಿ ಅವರೇ, ಇದು ಬಡವರ ಬಜೆಟ್, ಸಾಮಾನ್ಯರ ಬಜೆಟ್, ಯೋಜನೆಗಳು, ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಹೊಂದಿಸಲಾಗಿದೆ, ಹೌದು. ಆದ್ರೆ 1 ಲಕ್ಷ ಕೋಟಿ ವಾರ್ಷಿಕ ಸಾಲ ಕೂಡ ಆಗ್ತಾ ಇದೆ ಸರ್. ಬಂಡವಾಳ ಸೃಷ್ಟಿಗೆ ಏನಾದ್ರೂ ಒಂದು ಬೇಕಲ್ಲ, ಅದ್ರ ಬಗ್ಗೆ ರಾಜ್ಯ ಸರ್ಕಾರ ಏನ್ ನಿರ್ಧಾರ ತಗೊಳ್ತಿದೆ? ಹಂಗಿದ್ದೇನೋ ಕಂಡು ಬರ್ತಿಲ್ಲ ಅಂತ ಆರ್ಥಿಕ ತಜ್ಞರು ಹೇಳ್ತಾರೆ. ನೋಡಿ ಮೇಡಮ್, ನಾನು ಅಲ್ಲೆಲ್ಲ ಒಂದು ಸೆಕೆಂಡು, ನಾನು ಆರ್ಥಿಕ ತಜ್ಞ ಅಲ್ಲ ಮೊದಲಿಗೆ. ಈಗ 15 ಸತಿ ಬಜೆಟನ್ನು ಮಂಡನೆ ಮಾಡಿದಂಥ ಮುಖ್ಯಮಂತ್ರಿಗಳು 15 ಬಾರಿ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಅವರು ಇವು ಎಲ್ಲವನ್ನು ವಿಚಾರ ಮಾಡಿ ಬಜೆಟ್ ಮಂಡನೆ ಮಾಡಿದ್ದಾರೆ. ಅದನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಮತ್ತು ಅದರ ಜೊತೆಗೆ ಸಾಲ ಅನ್ನೋದು ಇದೆಯಲ್ಲ, ಕೆಲವೊಂದಿಷ್ಟು ನಮ್ಮ ಬಜೆಟಿನ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ. ಈ ವರ್ಷ ಲಾಸ್ಟ್ ಇಯರು 3,26,000 ಕೋಟಿ ನಮ್ಮ ಬಜೆಟ್. ಈ ಸತೆ 3,71,000 ಕೋಟಿ ಬಜೆಟ್ ನಮ್ಮದು. ಹೀಗಾಗಿ ಅದ್ರ ಬಗ್ಗೆ ಎಲ್ಲ ವಿಚಾರವನ್ನು ಗಮನಕ್ಕೆ ತಗೊಂಡೆ ಮುಖ್ಯಮಂತ್ರಿಗಳು ಬಜೆಟ್. ಅಲ್ಲ ತಂಗಡಗಿ ಅವರು, ನೀವು ಆರ್ಥಿಕ ತಜ್ಞರಲ್ಲ, ಪೊಲಿಟಿಕಲ್ ತಜ್ಞರಂತರೂ ಹೌದು. ಈ ಬಜೆಟ್ನಿಂದ ಓಟ್ ಬರ್ತಾವ? ವಿಧಾನಸಭೆಗೆ ಬಂದಷ್ಟೇ ಓಟ್ ಬರ್ತಾವ ಲೋಕಸಭೆಯಲ್ಲಿ? ಸರ್, ಒಳ್ಳೆ ಆಡಳಿತ ಮಾಡಿದತ್ನಾಗ ಬಜೆಟ್ನು ನೋಡ್ತಾರೆ. ಒಳ್ಳೆ ಆಡಳಿತ ಮಾಡಿದತ್ತೆ ನಿಶ್ಚಿತವಾಗ್ಲೂ ಜನ ನಮ್ಮನ್ನು ಸ್ವೀಕಾರ ಮಾಡ್ತಾರೆ. ತಂಗಡಗಿ ಅವರೇ, ಈಗಾಗಲೇ ನಾನು ಪ್ರಶಾಂತ್ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಮಾತನಾಡಿದ್ದೀವಿ. ಅರ್ಹರಲ್ಲದೆ ಇರೋವರಿಗೂ ಕೂಡ ಗ್ಯಾರಂಟಿಗಳು ತಲುಪ್ತಾ ಇರೋದನ್ನು ನಿಲ್ಲಿಸಿದ್ರೆ ಸರ್ಕಾರಕ್ಕೆ ಒಂದು ರೀತಿ ಲಾಭ ಆಗತ್ತೆ. ಯಾರು BMW ಕಾರಲ್ಲೋ ಅಥವಾ ಒಂದು ಕಾರಲ್ಲಿ ಓಡಾಡ್ತಾ ಇರೋರಿಗೇನೆ ನೀವು BMTC ಬಸ್ನಲ್ಲೋ ಅಥವಾ KSRTC ಬಸ್ನಲ್ಲೋ ಫ್ರೀ ಟಿಕೆಟ್ ಕೊಡೋದಕ್ಕೆ ಬದಲಿಗೆ ಅದಕ್ಕೊಂದು ರೂಲ್ಸ್ ತಂದರೆ, ಇದರ ಜೊತೆಗೆ ಬಹಳಷ್ಟು ಜನ 3 ಕೋಟಿ 4 ಕೋಟಿ ಸ್ಟ್ರೀಮ್ ಲೈನ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ನಿಮ್ಗೆ ಸರ್ಕಾರಕ್ಕೆ ಲಾಭ ಆಗೋದಿಲ್ವಾ? ಅದು ಒಂದು ನೀವು ಹೇಳ್ತಾ ಇರೋದು ಆ ರೀತಿ ಯಾರು ಶ್ರೀಮಂತರು ಇದನ್ನು ನಾನು ತಗೊಂತಾರಂತ ನಾನು ಹೇಳ್ತಾ ಇಲ್ಲ. ಯಾರು ಬಡವರಿದ್ದಾರೆ ಪ್ರಶಾಂತ್ ನಾಥ್ ಅವರ ಕಣ್ಣೆದುರಿಗೇನೆ ಕೆಲಸ. ನಾನು ಹೇಳಿ ತಂಗಡಿ. ಹೇಳಿ ಪ್ರಶಾಂತ್ ಒಂದು ಸಿಂಪಲ್ ಎಕ್ಸಾಂಪಲ್. ನಾನು ಬೇರೆ ಗ್ರಾಮೀಣ ಸರ್ ಕಂಟಿನ್ಯೂ ಮಾಡಿ ಸರ್, ಕಂಟಿನ್ಯೂ. ನಾನು ಗ್ರಾಮೀಣ ಪ್ರದೇಶಕ್ಕೆ ನಾನೇ ಹೋಗಿ ಜನರ ಹತ್ರ ನಾನು ಮಾತಾಡೋದೊತ್ತಿನೊಳಗೆ ಪ್ರತಿ ಒಂದು ಹಳ್ಳಿ ಒಳಗೆ ಮಿನಿಮಮ್ಮು 10ರಿಂದ 15 ಮಂದಿ ಈ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿಲ್ಲ. ಅಂದರೆ ಹಾಕಿಲ್ಲ ಅಂತಂದರೆ ಅವರು ಅನುಕೂಲಸ್ಥರಿದ್ದಾರೆ, ಹಾಕಿಲ್ಲ ಅಂತ ನಾವು ತಿಳ್ಕೊತಿದ್ದೀವಿ. ಆದರೆ ನಾವು ಒಂದು ಅನೌನ್ಸ್ ಮಾಡಿದ್ದೀವಲ್ಲ, ಯಾರು ಗೃಹಲಕ್ಷ್ಮಿ ಯೋಜನೆಗೆ ನಾವು ಅಪ್ಲಿಕೇಶನ್ ಹಾಕ್ತಾರೋ ಅವ್ರಿಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದೀವಿ. ನಾವು ಏನು ಹೇಳಿದ್ದೀವಿ, ಏನು ನುಡಿದಿದ್ದೀವಿ ಆ ರೀತಿ ನಡ್ಕೊತಾ ಇದ್ದೀವಿ. ಕೆಲವೊಂದಿಷ್ಟು ಮಂದಿ ಶ್ರೀಮಂತರು ಆಗ್ತಾರೋ ಬಿಡ್ತಾರೋ, ನನಗೆ ಅದ್ರ ಬಗ್ಗೆ ಇದ್ದರೆ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರೋಂಥ ಕೆಲಸ ಮಾಡ್ತೀವಿ. ಆದರೆ ಒಂದು ಸತ್ಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರಶಾಂತ್ ಅವರೇ, ಈ ಯೋಜನೆ ಬಡವರಿಗೆ ಮತ್ತು ಸಾಮಾನ್ಯರಿಗೆ ಭಾಳ ಅನುಕೂಲ ಆದಂಥ ಯೋಜನೆ, ಗ್ಯಾರಂಟಿ ಯೋಜನೆಗಳು. ನಾನು ಗ್ರಾಮೀಣ ಪ್ರದೇಶದಾಗಿರೋಂಥವನು, ಗ್ರಾಮೀಣ ಪ್ರದೇಶದ ಶಾಸಕನೂ ಹೌದು, ಮಂತ್ರಿನೂ ಹೌದು. ಆದರೆ ಇದನ್ನು ನಿಜವಾಗಲೂ ಜನರು ಇಷ್ಟಪಡುವಂಥದ್ದು ಇದು ಆಗ್ತಾ ಇದೆ. ಇದು ಎಲ್ಲ ಒಂದು ಕಡೆ ಯಾರು ಗ್ಯಾರಂಟಿಯನ್ನು ವಿರೋಧಿಸ್ತಿದ್ರು, ಗ್ಯಾರಂಟಿಯನ್ನು ಪದನೇ ವಿರೋಧಿಸ್ತಿದ್ರು, ಈಗ ಆ ಗ್ಯಾರಂಟಿ ಪದ ಅವ್ರು ಉಪಯೋಗ ಮಾಡ್ಕೊತಾ ಇದ್ದಾರೆ. ಅಲ್ಲ ತಂಗಡಿಗೆ ಅಂದರೆ ಇದು ಎಷ್ಟು ಪಾಪ್ಯುಲಾರಿಟಿ ಆಗ್ತಾ ಇದೆ, ಎಷ್ಟು ಜನರಿಗೆ ಒಳ್ಳೇದಾಗುತ್ತೆ ಅಂತ ನನ್ನ ಅಭಿಪ್ರಾಯ. ತಂಗಡಿಗೆ ಗ್ಯಾರಂಟಿಗಳ ಬಗ್ಗೆ ಬಡವರಿಗೆ ಯಾವುದೋ ಒಂದು ರೂಪದಲ್ಲಿ ಸಹಾಯ ಕೊಡುವುದರ ಬಗ್ಗೆ ಯಾರ ಅಭ್ಯಂತರವೂ ಇರಲ್ಲ. ಪ್ರಶ್ನೆ ಎಲ್ಲಿ ಬರುತ್ತೆ? ಕಾಕಾ ಸಾಹೇಬ್ ಪಾಟೀಲ್ಗೂ ಗ್ಯಾರಂಟಿ, ಶಿವರಾಜ್ ತಂಗಡಗಿಗೂ ಗ್ಯಾರಂಟಿ, ಅಲ್ಲಿ ಪ್ರಶ್ನೆ ಬರುತ್ತೆ. ಮುಖ್ಯಮಂತ್ರಿಗಳು ಹೇಳಿದ್ರಲ್ವಾ, ಕಾಕಾ ಸಾಹೇಬ್ ಗ್ಯಾರಂಟಿ ಯಾರ್ಯಾರಿಗೆ ಹೇಳಿದ್ದೀವಿ, ಎಲ್ಲರಿಗೂ ಕೊಡ್ತಾ ಇದೀವಲ್ಲ. ಅಲ್ಲ, ಅದನ್ನೇ ಎಷ್ಟು ವರ್ಷ ಕೊಡ್ಲಿಕ್ಕೆ ಸಾಧ್ಯ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ. ಕೊಡ್ತಿದ್ದೀರಾ ಅನ್ನೋದು ಪ್ರಶ್ನೆ ಸರ್. ಇದು ನಾವು ಸಜೆಷನ್, ಸಾಮಾನ್ಯ ವರ್ಗದಿಂದ, ಸಾಮಾನ್ಯ ಜನರಿಂದ ಒಂದು ಸಜೆಷನ್. ಸ್ಟ್ರೀಮ್ ಲೈನ್ ಮಾಡಿದ್ರೆ ಅರ್ಹರಿಗೆ ಮಾತ್ರ ಗ್ಯಾರಂಟಿ ಅನ್ನೋದಾದ್ರೆ ಸರ್ಕಾರಕ್ಕೂ ಆ ಹೊರೆ ಕಮ್ಮಿ ಆಗುತ್ತೆ ಅನ್ನೋದು ಪ್ರಶ್ನೆ. ಸರ್ಕಾರದ ಹೊರೆನೂ ಕಮ್ಮಿ ಆಗತ್ತದ್ರಿಂದ ಅಂತ.
ಮೇಡಮ್ ಇದೇ ಹಿಂದೆ ಯಾವ ರೀತಿ ಯೋಜನೆ ಕೊಡ್ತೀರಿ ಅಂತ ಕ್ವಶನ್ ಮಾಡಿದವರು ಇದ್ದಾರೆ. ಸುಮ್ಮ ಇದನ್ನು ಪ್ರಚಾರಕ್ಕೆ ಕೇಳ್ತಾರೆ, ಎಲ್ಲರಿಗೂ ಕೊಡಂಗಿಲ್ಲ. ಆಮೇಲೆ ಅದಕ್ಕೆ ಮತ್ತೆ ಬೈಫರ್ಕೇಷನ್ ಮಾಡ್ತಿದ್ರು, SC ST ಅಷ್ಟೇ ಕೊಡ್ತಾರೆ, ಹಿಂದುಳಿದವ್ರಿಗೂ ಅಷ್ಟೇ ಕೊಡ್ತಾರೆ ಅಂತ ಹೇಳ್ತಿದ್ರು. ಈಗ ಎಲ್ಲರಿಗೂ ಕೊಡ್ತಾ ಇದ್ದೀವಿ ಅಂತ ಅನ್ನೋದಕ್ಕೇ ತೊಂದರೆ ಆಗ್ತಾ ಇದೆ ಇವ್ರಿಗೆ. ನಾವು ಕೊಡೋಕ್ಕೆ ಸಿದ್ಧರಿದ್ದೀವಿ. ಆಮೇಲೆ ಇನ್ನೂ ಒಂದು, ಇದರಿಂದ ಯಾವುದು ಸರ್ಕಾರಕ್ಕೆ ತೊಂದರೆ ಇಲ್ಲ, ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ತೊಂದರೆ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳು ಸಮರ್ಥರಿದ್ದಾರೆ, ಒಳ್ಳೆ ಬಜೆಟನ್ನು ಕೊಟ್ಕೊಂತ ಹೋಗ್ತಾ ಇದ್ದಾರೆ. ಶಿವರಾಜ್ ತಂಗಡಿ ಅವರೇ, ಬಜೆಟ್ ಘೋಷಣೆಯ ಮುಂಚೆಯೂ ಕೂಡ ಎಲ್ಲರೂ ಅನ್ಕೊಳ್ತಾ ಇದ್ದಿದ್ದು ಈ ಬಾರಿಯ ಬಜೆಟ್ 2024 ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡೆ, ಹಾಗಾಗಿಯೇ ಕೆಲವೊಂದು ಘೋಷಣೆಗಳನ್ನ ಕೂಡ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಸೊ 2024 ಚುನಾವಣೆಯನ್ನು ಹೇಗೆ ನೋಡ್ತಾ ಇದ್ದೀರಿ ನೀವು? ಮೇಡಮ್, ನಿಶ್ಚಿತವಾಗಲೂ ನಾನು ಹೇಳ್ತಾ ಇರೋದು, ನಮ್ಮ ವಿರೋಧಿಗಳು ಚುನಾವಣೆ ಬಜೆಟ್ ಅನ್ಬೋದು, ಆದರೆ ನಾವು ಚುನಾವಣೆ ಬಜೆಟ್ ಅನ್ನೋದಕ್ಕಿಂತ ಇದು ಬಡವರ ಬಜೆಟ್ಟು, ಸಾಮಾನ್ಯ ಜನರ ಬಜೆಟ್ಟು, ಅದರ ಜೊತೆಗೆ ಆರ್ಥಿಕ ಶಿಸ್ತಿನ ಬಜೆಟ್. ಓಕೆ. ಹಿಂಗಾಗಿ ನಾವು ಏನು ಚುನಾವಣೆ ಒಳಗೆ ಮಾತು ಕೊಟ್ಟಿದ್ವಿ, ಆ ಮಾತು ಕೊಟ್ಟ ರೀತಿಯೊಳಗೆ ಇವತ್ತು ನಾವು 9 ತಿಂಗಳದೊಳಗಾಗಿ ಏನನ್ನು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ವಿ ಅವನ್ನೆಲ್ಲವನ್ನ ಮಾಡಿದ್ದೀವಿ. ನಮ್ಮ ಹಿರಿಯ ಪತ್ರಕರ್ತ ರವೀಂದ್ರ ರೇಷ್ಮೆ ಅವರು ಇದ್ದಾರೆ ಸರ್, ಅವರು ಒಂದು ಕ್ವೆಶ್ಚನ್ ಕೇಳ್ತಾರೆ. ಒಂದೇ ನಿಮಿಷ ರವೀಂದ್ರ ರೇಷ್ಮೆ ಅವರೇ. ನಮಸ್ಕಾರ ತಂಗಡಿಗೆ ಅವರೇ. ಕೇಳಿ ತಾವು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಕೂಡ. ಸರ್ ನಮಸ್ಕಾರ ಸರ್. ಒಂದ್ ಕಡೆ 60% ಬೋರ್ಡ್ಗಳೆಲ್ಲ ಕನ್ನಡದಲ್ಲಿರಬೇಕು ಅಂತ ಆದೇಶ ಹೊರಡಿಸ್ತೀರಿ, ಮತ್ತೊಂದು ಕಡೆ 2000 ಸರ್ಕಾರಿ ಶಾಲೆಗಳನ್ನು ದ್ವಿಭಾಷಾ ಮಾಧ್ಯಮ ಶಾಲೆಗಳು. ದ್ವಿಭಾಷಾ ಅಂತ ಬಂದಾಗ ಕನ್ನಡದ ವಿರುದ್ಧ ಇಂಗ್ಲೀಷ್ ಮಾಧ್ಯಮ ಗೆಲ್ಲೋದು ಸಹಜ. ಕನ್ನಡ ಮಾಧ್ಯಮ ಶಾಲೆಗಳನ್ನು ವ್ಯವಸ್ಥಿತವಾಗಿ ರಿಪ್ಲೇಸ್ ಮಾಡ್ತಾ ಹೋಗ್ತಾ ಇದ್ದೀರಾ. ಇಂಗ್ಲೀಷ್ ಮಾಧ್ಯಮ ಪಬ್ಲಿಕ್ ಸ್ಕೂಲು, ಅದಕ್ಕೆ ಪಬ್ಲಿಕ್ ಸ್ಕೂಲ್ ಅಂತ ಕರೀತಾರೆ ಇಂಗ್ಲೀಷ್ ಮಾಧ್ಯಮ ಶಾಲೆಗಳಿಗೆ. ಇಲ್ಲಿ ವೈರುಧ್ಯ ಅಂತ ನಿಮ್ಗೆ ಅನಿಸ್ತಾ ಇಲ್ಲ? ಆಮೇಲೆ ನೀವು ಹಿಂದಿನ ಅವಧಿಯಲ್ಲಿದ್ದಾಗ ನಾನು ಕಾರಟಗಿಗೆ ಬಂದಿದ್ದೆ, ಒಂದು ಸಮಾರಂಭದಲ್ಲಿ ಒಂದೇ ವೇದಿಕೆ ನೀವು ಹೇಳಿದ್ರಿ ಕಾರಟಗಿನ ನಾನು ರೈಸ್ ಪಾರ್ಕ್ ಅಂತ ಮಾಡ್ತಾನೆ ಅಂತ ಹೇಳಿದ್ರಿ. ಅದು ಮುಂದೆ ಅದು ಪ್ರಗತಿ ಆಯಿತಾ? ಆಮೇಲೆ ಜಿಲ್ಲಾವಾರು ಅವಿಭಜಿತ ರಾಯಚೂರು ಜಿಲ್ಲೆ 2 ಘಟಕಗಳಿದಾವಲ್ಲ, ಕೊಪ್ಪಳ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆ. ಈ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ವಿಶೇಷವಾದ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಆಗಲಿ ಕಾರ್ಯಕ್ರಮ ಯಾವುದೂ ಘೋಷಣೆ ಮಾಡಿಲ್ಲ. ಆ ಜಿಲ್ಲಾ ಸಚಿವರಾಗ್ಬಿಟ್ಟು ತಮಗೆ ಅದ್ರ ಬಗ್ಗೆ ಖೇದ ಅನಿಸಲ್ಲ, ಒಂದು ಕೊರತೆ ಅಂತ ಅನಿಸ್ತಾ ಇಲ್ವಾ ನಿಮಗೆ? ಸರ್, ಈಗ ನಾವು ಏನೇನು ಕೇಳಿದ್ದೀವಿ ಅವನ್ನೆಲ್ಲವನ್ನ ಘೋಷಣೆ ಮಾಡ್ಕೊಂಡಿದ್ದೀವಿ. ಉದಾಹರಣೆ ನೀವು ಹೇಳಿದ್ರಿ ರೈಸ್ ಟೆಕ್ನಾಲಜಿ ಪಾರ್ಕು. ಸರ್, ಈಗ ನನ್ನ ಅವಧಿಯೊಳಗೆ ರೈಸ್ ಟೆಕ್ನಾಲಜಿ ಪಾರ್ಕು ಪ್ರಾರಂಭ ಮಾಡಿದ್ರ ಜೊತೆಗೆ 150 ಕೋಟಿ ರೂಪಾಯಿ ಕೊಟ್ಟು ಡೆವಲಪ್ಮೆಂಟ್ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀವಿ. 150 ಕೋಟಿ. ಏನು ಸರ್, ನಾವು ಏನು ಹೇಳಿದ್ವಿ, ಕೆರೆ ತುಂಬಿಸೋ ಯೋಜನೆ ಮಾಡ್ತೀನಿ ಅಂತ ಹೇಳಿದ್ದೆ, ಮಾಡಿದ್ದೀನಿ. ಈಗ ನನಗೆ ಈ ಸತಿ ಒಂದು ಟಾರ್ಗೆಟ್ ಇತ್ತು, ಏನು ಅಂದರೆ ಅಂಜನಾದ್ರಿ ಬೆಟ್ಟಕ್ಕೆ ಹಿಂದಿನ ಸರ್ಕಾರದೊಳಗೆ ಬರೀ ಘೋಷಣೆ ಮಾಡಿದ್ರು, ದುಡ್ಡು ಕೊಟ್ಟಿದ್ದಿಲ್ಲ. ಈ ಸತಿ ನಾನು ಜಿಲ್ಲಾ ಮಂತ್ರಿಯಾಗಿ 100 ಕೋಟಿ ದುಡ್ಡು ಅನೌನ್ಸ್ ಮಾಡಿಸಿದ್ವಿ. ಆ ದುಡ್ಡನ್ನು 1 ವರ್ಷದೊಳಗೆ ಖರ್ಚು ಮಾಡಿ ಅಭಿವೃದ್ಧಿ ಮಾಡಿ ತೋರಿಸ್ತೀನಿ. ರೈಟ್ ಸರ್. ಅಂದರೆ ಅಯೋಧ್ಯೆ ರಾಮ ಮಂದಿರಕ್ಕೆ ಪರ್ಯಾಯವಾಗಿ ನೀವು ಅಂಜನಾದ್ರಿ ಬೆಟ್ಟ ನಿರ್ಮಾಣ ಸುಧಾರಣೆ ಮಾಡ್ತಾ ಇದ್ದೀರಾ, ಹಿಂದುತ್ವವನ್ನು ಒಪ್ಕೊಂಡ್ಬಿಟ್ಟಿದ್ದೀರಿ. ಸರ್, ಒಂದು ನಿಮ್ಗೆ ಹೇಳ್ತೀನಿ ಸರ್, ರೇಷ್ಮಿ ಸರ್, ಈಗ ಹೆಂಗಾಗಿದೆ ಅಂದರೆ ರಾಮನ್ನ ಆಂಜನೇಯನ್ನ ಈ BJP ಅವರು ಗುತ್ತಿಗೆ ತಗೊಂಡಾರ ಅಂತ ತಿಳ್ಕೊಂಡಾರ. ಇಲ್ಲ, ನಾವು ಹಿಂದೂಗಳು ಸರ್, ನಾವು ಹಿಂದೂಗಳನ್ನ ಹಿಂದೂ ದೇವರನ್ನ ಗೌರವಿಸುವುದಂತೂ ಪೂಜಿಸುವಂಥ ಕೆಲಸ ಮಾಡ್ತೀನಿ. ನಾನು ಪ್ರತಿ ವರ್ಷ ಹನುಮ ಮಾಲೆ ಹಾಕ್ತೀನಿ, ಮಾಲೆ ಹಾಕ್ತೀನಿ. ಯಾಕಂದರೆ ನಾನು ಅಯೋಧ್ಯೆನೂ ಗೌರವಿಸ್ತೀನಿ, ಅದ್ರ ಜೊತೆಗೆ ಅಂಜನಾದ್ರಿನೂ ಗೌರವಿಸ್ತೀನಿ. ನನ್ನ ಜಿಲ್ಲೆಯೊಳಗೆ ಇರೋದ್ರಿಂದ ಅಂಜನಾದ್ರಿನ ಅಭಿವೃದ್ಧಿ ಮಾಡಿ ತೋರಿಸ್ತೀನಿ. ನೀವು ಕಿಷ್ಕಿಂದೆಗೆ ಆನೆಗುಂದಿ ಅನ್ನೋ ಹೆಸರಿದೆ, ಆನೆಗುಂದಿ ಅನ್ನೋ ಹೆಸರಿಗೆ ಎಲ್ಲೂ ಪ್ರಚಾರ ಸಿಗ್ತಾ ಇಲ್ಲ. ನೀವು ಗಂಗಾವತಿಯನ್ನು ಯಾಕೆ ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ಕೇಂದ್ರವಾಗಿ ಮಾಡಬಾರ್ದು? ಅದು ಹಂಪೆ, ಆನೆಗುಂದಿ, ಕನಕಗಿರಿ ಅವೆಲ್ಲ ಸ್ಥಳಕ್ಕೆ ಕೇಂದ್ರ ಸ್ಥಾನದಲ್ಲಿದೆ, ವಾಣಿಜ್ಯೋದ್ಯಮ ನಗರ ಆಗಿದೆ. ತಾವ್ಯಾಕೆ ಆ ರೀತಿ ಆಲೋಚನೆ ಮಾಡ್ತಾ ಇಲ್ಲ? ನಿಮ್ಮ ಕ್ಷೇತ್ರವೂ ಸೇರಿದಂತೆ ಗಂಗಾವತಿ ಒಂಥರ ಕೊಪ್ಪಳ ಜಿಲ್ಲೆಯಲ್ಲಿ ಅತ್ಯಂತ ಆಕರ್ಷಕವಾಗಿರೋ ಊರು. ಎಸ್, ನಿಜವಾಗಲೂ ರೇಷ್ಮಿ ಸರ್, ನಮ್ಮ ಊರಿನ ಬಗ್ಗೆ, ನಮ್ಮ ಜಿಲ್ಲೆದ ಬಗ್ಗೆ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ. ನಾನು ಈ ಪ್ರವಾಸೋದ್ಯಮ ಮಾಡಬೇಕಂತಲೇ ಕನಕಗಿರಿ ಮತ್ತು ಆನೆಗುಂದಿ ಉತ್ಸವವನ್ನು ಮಾಡ್ತಾ ಇದ್ದೀವಿ. ಮತ್ತು ಅದರ ಜೊತೆಗೆ ರೈಸ್ ಬೆಳೆಯುವಂಥ ನಮ್ಮ ನಾಡು, ಭತ್ತದ ನಾಡು,
ಅಲ್ಲೇ ಇಂಡಸ್ಟ್ರಿ ಬಗ್ಗೆನೂ ಹೆಚ್ಚು ಗಮನ ಹರಿಸಲಿಕ್ಕೆ Right, ಮುಖ್ಯಮಂತ್ರಿಗಳ sir, ಗಮನಕ್ಕೆ ತರುವಂತ ಕೆಲಸವನ್ನು Thank you. ಮಾಡ್ತಾ ಇದ್ದೀನಿ ನಾನು ಅಂತ ಥ್ಯಾಂಕ್ ಯು ಶಿವರಾಜ್ ತಂಗಡಿ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಾತನಾಡಿದ್ದಕ್ಕೆ. ಇದರೊಂದಿಗೆ ನಮ್ಮ ಇವತ್ತಿನ ಈ ಬಜೆಟ್ ವಿಶೇಷ ಚರ್ಚಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಗಣ್ಯರಾದ 4 ಜನರಿಗೆ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಸೊ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.